ದಾಪಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ಪದವಿ ಪೂರ್ವ ವಿಭಾಗದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಶಾಲೆಯ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಂದ ಏರ್ಪಡಿಸಿದ್ದ ಬೀಳ್ಕೊಡುಗೆ ಸಮಾರಂಭ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸಂಭ್ರಮದಿಂದ ನಡೆಯಿತು. ಶಾಲೆಯ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮವನ್ನು ಅತಿಥಿಗಳು ಉದ್ಘಾಟಿಸಿದರು. ಈ ಸಂದರ್ಭ ಸಂಸ್ಥೆಯ ಪ್ರಭಾರ ಪ್ರಾಂಶುಪಾಲರಾದ ಎಂ ವಿಶಾಲ ಅವರು ಮಾತನಾಡಿ, ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ಯಾವುದೇ ತಪ್ಪುಗಳು ಮಾಡುವಾಗ ಅವರನ್ನ ಸರಿದಾರಿಗೆ ತರುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಎಂದರು. ಮುಖ್ಯವಾಗಿ ಆಯೋಜನೆ ಮಾಡಲಾಗಿರುವಂತಹ ದ್ವಿತೀಯ ಪಿಯುಸಿಯ ವಿದ್ಯಾರ್ಥಿಗಳೇ, ನೀವೇ ಇವತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದು. ಹಾಗೆ ಕಾರ್ಯಕ್ರಮವನ್ನ ಇಷ್ಟೊಂದು ಆಸಕ್ತಿಯಿಂದ ಆಯೋಜಿಸಿದಂತಹ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳೇ, ಹಾಗೂ ಹೀಗೂ ಹೇಳ್ತಾ ವರ್ಷ ಮುಗಿತಾ ಬಂತು, ಪರೀಕ್ಷೆ ಬರೆಯುವಂತ ಸಮಯ ಬಂದೇ ಬಿಡ್ತು. ಪಾಠ ಮಾಡ್ತೀವಿ, ಓದಿಂತ ಹೇಳ್ತೀವಿ, ನೀವು ಓದದೆ ಬರ್ತೀರಾ, ನಿಮ್ಮನ್ನ ಬೈತೀವಿ. ಇನ್ನೊಂದು ಹೀಗೆ ನಡೀತಾ ಇನ್ನೇನು 15 ದಿವಸದಲ್ಲಿ ಫಸ್ಟ್ ಪಿಯುಸಿ ಅವರಿಗೆ. ಸಂಸ್ಥೆಯ ಸಿವಿಲ್ ಕಾಮಗಾರಿ ಉಪಸಮಿತಿ ಅಧ್ಯಕ್ಷ ಕೆ ಹ್ಯಾರಿಸ್ ಮಾತನಾಡಿ, ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಕಾಲೇಜು ಪ್ರಾರಂಭದಲ್ಲಿ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳನ್ನು ಬರಮಾಡಿಕೊಂಡಂತೆ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿರುವ ಬೀಳ್ಕೊಡುಗೆ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೆಸಿರೋದು ಶ್ಲಾಘನೀಯವೆಂದರು. ನೀವು ಗೋಲು ಹೊಡೆಯಲೇಬೇಕು. ಕಾರಣ ಯಾಕಂದ್ರೆ ಕಳೆದ ಸಾಲಿನಲ್ಲಿ ನಮ್ಮ ಸಂಸ್ಥೆಗೆ 100% ರಿಸಲ್ಟ್ ಬಂದಿತ್ತು. ಆದರೆ 5 ಸಬ್ಜೆಕ್ಟಲ್ಲಿ ಮಾತ್ರ. ಪ್ರಯೋಜನ ಏನಾಗಿದೆ? ಏನು ಪ್ರಯೋಜನ ಆಗೋದಿಲ್ಲ. ಯಾಕೆಂದ್ರೆ ಎಲ್ಲ ಸಬ್ಜೆಕ್ಟಲ್ಲಿ ಬಂದು ಎಲ್ಲರೂ ತೇರ್ಗಡೆ ಆದಾಗ ಮಾತ್ರ ನಮ್ಮ ಉಪನ್ಯಾಸಕರಿಗೂ ನಿಮ್ಮ ಏನು ಪೋಷಕರಿಗೂ ನಿಮಗೂ ಎಲ್ಲ ಒಂದು ಸಾರ್ಥಕ ಆಗೋ ಉಪಯೋಗ ಆಗುತ್ತೆ. ನೀವೆಲ್ಲ ಸಬ್ಜೆಕ್ಟ್ಗಳಲ್ಲಿ 100% ಪಡ್ಕೊಂಡು ಒಂದು ಸಬ್ಜೆಕ್ಟಲ್ಲಿ ನೀವು ಪಾಸ್ ಆಗಿಲ್ಲ ಅಂದ್ರೆ ಪ್ರಯೋಜನ ಮತ್ತೆ ನೀವು ಅಲ್ಲೇ ಉಳಿಯುತ್ತೀರಾ. ಆದ್ದರಿಂದ ಪ್ರಾಂಶುಪಾಲರು ಹೇಳಿದ ರೀತಿಯಲ್ಲಿ ಎಲ್ಲರೂ ಸಹ ಎಲ್ಲ ವಿಷಯದಲ್ಲೂ. ಸಂಸ್ಥೆಯ ವಿದ್ಯಾರ್ಥಿಗಳ ಸುರಕ್ಷತಾ ಉಪಸಮಿತಿ ಸದಸ್ಯ ಕೇಟೋಳಿರ ರಾಜ ಗಣಪತಿ, ಸಮಿತಿ ಸದಸ್ಯ ಮಿಟ್ಟು ಸೋಮಯ್ಯ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲು.